ತುರ್ತು ಪರಿಸ್ಥಿತಿಯನ್ನು ಹೇರಲಿಕ್ಕೂ ಸಹ ಸಂವಿಧಾನದಲ್ಲಿರ್ತಕ್ಕಂಥ 352ನೇ ಆರ್ಟಿಕಲ್ 352 ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಎಕ್ಸ್ಟರ್ನಲ್ ಅಗ್ರೆಷನ್ ಮತ್ತು ಇಂಟರ್ನಲ್ ಡಿಸ್ಟರ್ಬೆನ್ಸ್ ಇದ್ದಾಗ ನಾವು ತುರ್ತು ಪರಿಸ್ಥಿತಿಯನ್ನು ಏರಲಿಕ್ಕೆ ಎಲ್ಲವೂ ಸಹ ಆಸ್ಪದ ಇದೆ ಅಂಥೇಳಿ ನಮ್ಮ ಸಂವಿಧಾನದ ನಮ್ಮ ಪೂರ್ವಜರು ಮತ್ತು ಫೌಂಡರ್ಸ್ ಆಫ್ ಸಂವಿಧಾನ ಅಂತ ಏನು ಹೇಳ್ತೀವಿ ಆ ಅವಕಾಶ 352 ಆರ್ಟಿಕಲ್ 352 ಅನುಗುಣವಾಗಿ ರಾಷ್ಟ್ರದಲ್ಲಿದ್ದಂಥ ಪರಿಸ್ಥಿತಿ ಅದನ್ನು ನಿಯಂತ್ರಣ ಮಾಡಲು ಶ್ರೀಮತಿ ದಿವಂಗತ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ತಂದರು. ತುರ್ತು ಪರಿಸ್ಥಿತಿಯನ್ನು ತಂದಾಗ ಇದು ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥ ಒಂದು ಅಂಶ, ಸಂವಿಧಾನಕ್ಕೆ ವಿರುದ್ಧವಾಗಿ ಯಾವುದೂ ಇರಲಿಲ್ಲ. ತುರ್ತು ಪರಿಸ್ಥಿತಿ ಯುದ್ಧದಂಥ ಸನ್ನಿವೇಶಗಳು ನಿರ್ಮಾಣವಾದರೆ ಅದಕ್ಕೆ ಸಾಂವಿಧಾನಿಕ ಪ್ರತಿಕ್ರಿಯೆಯಾಗಿದೆ. ಒಂದೆಡೆ ಸಂವಿಧಾನವು ಯುದ್ಧದ ಸಮಯದಲ್ಲಿ ಬಾಹ್ಯ ತುರ್ತು ಪರಿಸ್ಥಿತಿಯನ್ನು ಹೇರಿದರೆ, ಅದೇ ಸಂವಿಧಾನವು ದೇಶದ ಒಳಗಡೆ ಸೃಷ್ಟಿಯಾಗುವ ಯುದ್ಧದಂಥ ಪರಿಸ್ಥಿತಿಯನ್ನು ಎದುರಿಸಲು ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ರಾಷ್ಟ್ರ ವಿರೋಧ ಶಕ್ತಿಗಳನ್ನು ಹತ್ತಿಕ್ಕಬೇಕಾದರೆ, ನಿಯಂತ್ರಣ ಮಾಡಬೇಕಾದರೆ ಸರ್ಕಾರ ಆ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಏರಿಸಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ತುರ್ತು ಪರಿಸ್ಥಿತಿಯನ್ನು ಸಂವಿಧಾನಿಕ ಚೌಕಟ್ಟಿನಲ್ಲಿ ಮಾಡಿದ್ದಾರೆ ಅನ್ನೋದು ಹೇಳ್ತಾ ಇದ್ದೀನಿ, ಅದು ಅಸಂವಿಧಾನಿಕ ಅಲ್ಲ ಅಂತ ಹೇಳ್ತಾ ಇದ್ದೀನಿ. 352 ಆರ್ಟಿಕಲ್ 352 ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ವಿದೇಶಿ ಆಕ್ರಮಣ ಅಥವಾ ಸ್ವದೇಶಿ ಒಳಗಡೆ ಇದ್ಕೊಂಡು ಸರ್ಕಾರದ ಬುಡಮೇಲು ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅದು ನಕ್ಸಲೈಟ್ಸ್ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ದಂಗೆ ಏಳಲಿಕ್ಕೆ ಅವಕಾಶ ಕೊಟ್ಟಾಗ, ಅದಕ್ಕೆ ಅವಕಾಶ ಕೊಟ್ಟಾಗ ಇಂದಿರಾ ಗಾಂಧಿ ಅವ್ರಿಗೆ ಬೇರೆ ಯಾವ ದೇಶದ ಸ್ವತಂತ್ರವನ್ನು ಕಾಪಾಡಬೇಕಾಗಿತ್ತು, ದೇಶದ ಸಂವಿಧಾನವನ್ನು ಕಾಪಾಡಬೇಕಾಗಿತ್ತು, ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕಾಗಿತ್ತು. ಆದ್ದರಿಂದ ಆರ್ಟಿಕಲ್ 352 ಅಡಿನಲ್ಲಿ ಅವರು ತುರ್ತು ಪರಿಸ್ಥಿತಿಯನ್ನು ತಂದರು. ಜಯಪ್ರಕಾಶ್ ನಾರಾಯಣ್ ಅಂತ ಹಿರಿಯ ನಾಯಕರು, ಸ್ವತಂತ್ರ ಹೋರಾಟಗಾರರು ಇಂದಿರಾ ಗಾಂಧಿ ಅವರ ವಿರುದ್ಧ ಹೋರಾಟ ಮಾಡ್ಬೋದಿತ್ತು. ಆದರೆ ದೇಶದ ಸೈನಿಕರಿಗೆ, ಪೊಲೀಸರಿಗೆ, ಸಶಸ್ತ್ರ ಪಡೆಗಳಿಗೆಲ್ಲ ದಂಗೆ ಏಳಲಿಕ್ಕೆ ಕರೆ ಕೊಟ್ಟಾಗ ಇಂದಿರಾ ಗಾಂಧಿ ಅವರಿಗೆ ಬೇರೆ ಯಾವುದೇ ರೀತಿಯ ಆಸ್ಪದ ಇರಲಿಲ್ಲ. ಅವರು ತುರ್ತು ಪರಿಸ್ಥಿತಿಯನ್ನು ಏರಿ ನಿಯಂತ್ರಣವನ್ನು ಮಾಡಿದ್ರು. ತುರ್ತು ಪರಿಸ್ಥಿತಿಯನ್ನು ಹೇರಿದ ನಂತರ ಅದನ್ನು ಸಹ ವಾಪಸ್ ತೆಗೆದುಕೊಂಡಿದ್ದು ಸಹ ಇಂದಿರಾ ಗಾಂಧಿ ಅವರೇ. ಆದ್ದರಿಂದ ಯಾವುದೇ ರೀತಿಯ ಅಸಂವಿಧಾನಿಕವಾದ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ. ಅಧಿಕಾರ ಉಳಿಸ್ಕೊಳ್ಳೋಂಗಿದ್ದರೆ ಹೈಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಬೇಕಾಗಿತ್ತು. ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ 2 ವಾರ ಅವಕಾಶಗಳು ಕೊಡ್ತಾ ಇರಲಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ನಲ್ಲಿ ಜಸ್ಟಿಸ್ ಕೃಷ್ಣಯ್ಯನವರು ಭಾಳ ಸ್ಪಷ್ಟವಾಗಿ ಹೇಳಿದರು, ನೀವು ಪ್ರಧಾನಮಂತ್ರಿಯಾಗಿ ಆಲ್ಟರ್ನೇಟಿವ್ ಪರ್ಯಾಯವಾಗಿ ವ್ಯವಸ್ಥೆ ಆಗೋವರೆಗೂ ನೀವು ಪ್ರಧಾನಮಂತ್ರಿಯಾಗಿ ಇರ್ಬೋದು, ನೀವು ವೋಟ್ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಆಮೇಲೆ ಇಂದಿರಾ ಗಾಂಧಿಯವರು ಚುನಾವಣೆ ಘೋಷಣೆ ಮಾಡಿದ್ರು. ಆ ಥರ ಅಧಿಕಾರದಲ್ಲೇ ಇರಬೇಕು ಅಂದರೆ ಚುನಾವಣೆ ಮಾಡ್ತಾನೆ ಇರಲಿಲ್ಲ. ನಾವು ನಿರಂತರವಾಗಿ ನಾವೇ ಇದ್ಬಿಡ್ತಾ ಇದ್ವಿ, ಬೇರೆಯವ್ರು ಯಾರು ಬಿಟ್ಕೊಡೋದು ಬೇಕಾಗಿಲ್ಲ ಅಂಥೇಳಿ. ಭಯ, ಯಾರನ್ನೂ ಸಹ ಭಯ ಬೀಳಿಸಲಿಲ್ಲ. ಬುಲ್ಡೋಸರ್ ಯಾರ ಮನೆಗೂ ಕಳಿಸ್ಲಿಲ್ಲ. ದ್ವೇಷದ ಭಾವನೆ ಎಲ್ಲೂ ಇರಲಿಲ್ಲ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾವುದೇ ಮುಖ್ಯಮಂತ್ರಿಗಳನ್ನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಜೈಲಿಗೆ ಕಳಿಸಿರಲಿಲ್ಲ. ಇಂದಿರಾ ಗಾಂಧಿಯವರು ಎಲ್ಲೂ ಸಹ ಅವರ ವಿರೋಧಿಗಳ ಮನೆ ಹತ್ರ ಬುಲ್ಡೋಸರ್ಗಳು ಕಳಿಸಲಿಲ್ಲ. IPS ಆಫೀಸರ್ಗಳು, IAS ಆಫೀಸರ್ಗಳನ್ನ ಜೈಲಿಗೆ ಹಾಕಲಿಲ್ಲ. ಫೇಕ್ ಎನ್ಕೌಂಟರ್ಗಳು ಮಾಡಲಿಲ್ಲ. ಯಾರು ಸಮಾಜ ಘಾತಕ ಶಕ್ತಿಗಳಿದ್ದರು, ಅದರಲ್ಲಿ ಕಳ್ಳ ಸಾಗಾಣಿಕೆದಾರರು ಸಹ ಇದ್ದರು, ಅವನ್ನೆಲ್ಲರೂ ಸಹ ಮತ್ತು ರಾಷ್ಟ್ರದ ಸರ್ಕಾರವನ್ನು ಬುಡಮೇಲು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರನ್ನೆಲ್ಲರೂ ಸಹ ಜೈಲಿಗೆ ಹಾಕಿದರು. RSS ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಬಾಲಾಸಾಹೇಬ್ ದೇವರಸ್ರವರು ಸರಸಂಘ ಚಾಲಕರಿದ್ದರು. ಬಾಲಾಸಾಹೇಬ್ ದೇವರಸ್ರವರು ಹಲವಾರು ಪತ್ರಗಳನ್ನು ಬರೆದಿದ್ದು ಇಂದಿರಾ ಗಾಂಧಿ ಅವರಿಗೆ, ನೀವು ನಮ್ಮನ್ನು ಜೈಲಿಂದ ಬಿಡಿ, ನಾವು ನಿಮ್ಮ ತುರ್ತು ಪರಿಸ್ಥಿತಿಗೆ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿ. RSS ರವರು ತುರ್ತು ಪರಿಸ್ಥಿತಿಗೆ ಬೆಂಬಲವನ್ನು ಕೊಟ್ಟಿದ್ದರು. ಸುಬ್ರಹ್ಮಣ್ಯ ಸ್ವಾಮಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಲ್ಲೂ ಸಹ ಹಿಂದೂ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಒಂದು ಹೇಳಿಕೆಯಲ್ಲಿ ನೋಡಿದಾಗ RSS ಅವರು ಬೆಂಬಲವನ್ನು ಕೊಟ್ಟಿರೋದು, RSS ಅವರು ಸಹ ಬೆಂಬಲವನ್ನು ಕೊಟ್ಟಿದ್ದಾರೆ. ಆದರೆ ಇವರು ಯಾಕೆ ಭಾರತೀಯ ಜನತಾ ಪಾರ್ಟಿಯವರು RSS ವಿರುದ್ಧವಾಗಿ ಯಾಕೆ ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ತುರ್ತು ಪರಿಸ್ಥಿತಿಯ ವಿಚಾರದಲ್ಲಿ ಭಾಳ ಮಾತಾಡ್ತಕ್ಕಂಥವರು. ತದನಂತರ ಸಂವಿಧಾನಿಕವಾಗಿ ನಡೆದಂಥ ಚುನಾವಣೆಗಳಲ್ಲಿ 80ರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ್ದಾರೆ, 84ರಲ್ಲಿ ಗೆಲ್ಲಿಸಿದ್ದಾರೆ, 91ರಲ್ಲಿ ಗೆಲ್ಲಿಸಿದ್ದಾರೆ, 2004ರಲ್ಲಿ ಗೆಲ್ಲಿಸಿದ್ದಾರೆ, 2009ರಲ್ಲಿ ಗೆಲ್ಲಿಸಿದ್ದಾರೆ. 5 ಬಾರಿ ಜನಸಾಮಾನ್ಯರು ಓಟ್ ಕೊಟ್ಟಿದ್ದಾರೆ. ಇವರು 50 ವರ್ಷದ ಹಿಂದೆ ಇತಿಹಾಸಕ್ಕೆ ಹೋಗೋದು ಮಾತಾಡೋದಿದ್ದರೆ, ಸಂಪೂರ್ಣವಾಗಿ ಸ್ವತಂತ್ರ ಹೋರಾಟದ ವಿರುದ್ಧವಾಗಿದ್ದಂಥ ಭಾರತೀಯ ಜನತಾ ಪಾರ್ಟಿಯವರಾಗಲಿ, ಅದರ ಪೂರ್ವಾಶ್ರಮದವರಾದಂಥ ಜನಸಂಘದವರಿರಲಿ, ಹಿಂದೂ ಮಹಾಸಭಾದವರಾಗಲಿ, RSS ಅವರು ಎಲ್ಲರೂ ಸಹ ರಾಷ್ಟ್ರದ ಸ್ವತಂತ್ರ ಹೋರಾಟದ ವಿರುದ್ಧ ಇದ್ದವರು.
ಇವ್ರು ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡಲಿಕ್ಕೆ, ಈ ರಾಷ್ಟ್ರದ ಬಗ್ಗೆ ಮಾತಾಡಲಿಕ್ಕೆ.